ನಮಸ್ಕಾರ. ನಾನು ಗುರುರಾಜ್ ಮಾರುತಿ, ಬೃಂದಾವನ ಧಾರಾವಾಹಿಯ ಮುಖ್ಯ ಹಿರಿಯ ತಲೆ. ಬೃಂದಾವನ ಅಂತ ಹೇಳ್ತಿದ್ದಾಗೇನೆ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ ಇದೊಂದು ಕೂಡು ಕುಟುಂಬ ಅಂತ. ನಮ್ಮ ಮೊಮ್ಮಗ ನಮ್ಮ ಮೇಲೆ ಅತಿಯಾದ ಪ್ರೀತಿಯಿಂದ ಮನೆಯಲ್ಲಿ ಒಂದು ಗಣಹೋಮ ಹಾಗೂ ನವಗ್ರಹ ಹೋಮ ಮಾಡಬೇಕು ಅಂತ ನಿಶ್ಚಯ ಮಾಡಿ ನಾವೆಲ್ಲರೂ ಮನೇಲಿ ಇದ್ದೇ ಇರ್ತೀವಿ ಅಂತ ನಮ್ಮ ಹತ್ರ ಪ್ರಮಾಣ ಮಾಡಿಸ್ಕೊಂಡು ಹೋಮಕ್ಕೆಲ್ಲ ತಯಾರಿ ನಡೆಸಿದ್ರು. ಅದು ಹೇಗಾಯ್ತು ಅನ್ನೋದನ್ನ ನಮ್ಮ ಸುಧಾಮೂರ್ತಿ ಅವ್ರು ಹೇಳ್ತಾರೆ. ನಮಸ್ಕಾರ, ನಾನು ನಿಮ್ಮ ಚಿತ್ಕಳಾ ಬಿರಾದರ್. ಈಗ ನಾನು ಈ ಸೆಟ್ಟಲ್ಲಿ ನಿಮ್ಮ ಸುಧಾಮೂರ್ತಿ, ಬೃಂದಾವನ ಮನೆಯ ಅಜ್ಜಮ್ಮ. ನೀವೇನು ನೋಡ್ತಿರೋ ಹಾಗೆ ಈಗ ಮನೇಲೊಂದು ಜ್ಞಾನಮೂರ್ತಿಗಳು ಹೇಳಿದ ಹಾಗೆ ಪೂಜೆ ನಡೆದಿದೆ. ಪೂಜೆ ಹಿಂದೆ ಕೂಡ ನಾವೆಲ್ಲರೂ ಒಟ್ಟಿಗೆ ಸೇರಬೇಕು, ಯಾಕಂದರೆ ನಮ್ಮದೊಂದು ದೊಡ್ಡ ಕುಟುಂಬ, ಕೂಡು ಕುಟುಂಬ. ಈಗೆಲ್ಲ ಇಷ್ಟು ದೊಡ್ಡ ಕುಟುಂಬ ನೋಡೋಕೆ ಸಿಗೋದೇ ವಿರಳ. ಹಾಗಿದ್ದಾಗ ಇವ್ರನ್ನೆಲ್ಲ ಕೂಡಿಸಿ ಒಟ್ಟಿಗೆ ಕೂಡಿಸಿ ಈ ಒಂದು ಪೂಜೆ ಮಾಡಬೇಕು ಅಂತ ನಾವೇನು ಕೈಗೆ ಎತ್ಕೊಂಡಿದ್ದೀವೋ ಅದು ದೊಡ್ಡ ಸಾಹಸನೇ. ಅಂದರೆ ಲಾಜಿಸ್ಟಿಕಲಿ ಇಟ್ ಈಸ್ ಆಲ್ಸೋ ಡಿಫಿಕಲ್ಟ್. ಜೊತೆಗೆ ಒಂದು ಸಂಸಾರ ಅಂತ ಬಂದಾಗ 4 ಜನ ಇದ್ದಲ್ಲಿ 4 ಜನ ಒಟ್ಟಿಗೆ ಕೂತ್ಕೊಂಡು ದಿನಾನೂ ಊಟ ಮಾಡೋಕ್ಕಾಗ್ತಿಲ್ಲ, ಅಷ್ಟರೆಲ್ಲೂ ಬ್ಯುಸಿ ಆಗಿಬಿಟ್ಟಿದ್ದೀವಿ ಜೀವನದಲ್ಲಿ. ಆದರೆ ಇಲ್ಲಿ ನಾವು 36 ಜನ ಕೂಡಿ ಒಟ್ಟಿಗೆ ಒಂದು ಪೂಜೆ ಮಾಡಬೇಕು, ಮನೆಯವರೇ ಸ್ವತಃ ಎಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಬೇರೆ ಹೇಳಿದ್ದೀವಿ. ಸೊ ಎಲ್ಲರೂ ಒಟ್ಟುಗೂಡಿಕೊಂಡು ಮಾಡೋದೊಂದು ಅಲಂಕಾರ ಇರ್ಬೋದು, ಅಡುಗೆ ಇರ್ಬೋದು, ಮನೆಯ ವ್ಯವಸ್ಥೆ, ಬೇರೆ ಬೇರೆ ವ್ಯವಸ್ಥೆಗಳಿರ್ಬೋದು, ಅದನ್ನೆಲ್ಲ ಮಾಡ್ತಾ ಇದ್ರೆ ಒಂದು ಒಳ್ಳೆ ಸಡಗರ ಸಂಭ್ರಮ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಿದ್ದೀವಿ. ಏನಾಗ್ತಿದೆ, ಅವ್ನು ತುಂಬಾ ಚೆನ್ನಾಗಿದ್ದಾನೆ. ಪುಷ್ಪನ್ ಜೊತೆ ಅಂತೂ ತುಂಬಾ ಚೆನ್ನಾಗಿದ್ದಾನೆ. ಆಮೇಲೆ ಪುಷ್ಪ ನಾವು ಕರ್ಕೊಂಡು ಬಂದಿರೋ, ನಾವೇ ಆರಿಸಿರೋ ಹುಡುಗಿ ಆದ್ರಿಂದ ಅವಳಿಗೆ ಹೇಗೆ ಕುಟುಂಬದಲ್ಲಿ ಆಗಲಿ ಗಂಡನ ಜೊತೆ ಆಗಲಿ ಹೇಗಿರ್ಬೇಕು ಅನ್ನೋದು ಅವಳಿಗೆ ಗೊತ್ತಿದೆ. ಆಮೇಲೆ ಆಕಾಶ್ ಕೂಡ ನಮ್ಮ ಮಗ, ನಮ್ಮ ಮನೆಯಲ್ಲಿ ನಮ್ಮ ಮಧ್ಯೆ ಬೆಳೆದಿರೋ ಹುಡುಗ. ಹಾಗಾಗಿ ಅವನಿಗೆ ಸಂಬಂಧಗಳನ್ನ ಹೇಗೆ ಇಟ್ಕೋಬೇಕು ಅನ್ನೋದು ಅವ್ನಿಗೆ ಚೆನ್ನಾಗಿ ಗೊತ್ತು. ಅವರಿಬ್ರು ತುಂಬಾ ಚೆನ್ನಾಗಿದ್ದಾರೆ. ಅವ್ರು ಹಾಗೆ ಇರ್ಲಿ ಅಂತ ನಾವಿಬ್ರು ಯಾವಾಗ್ಲೂ ಹಿರಿಯ ತಲೆಗಳು ಆಶಿಸ್ತಾ ಇರ್ತೀವಿ. ಈಗಿನ ಕಾಲದಲ್ಲಿ ಮದುವೆ ಆಗೋಕ್ಕೂ ಮುಂಚೆ ಹುಡುಗಿ ಮನೆ ಕಡೆಯವರು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಡಿಪೆಂಡೆಂಟ್ಸ್ ಯಾರಿದ್ದಾರೆ, ಅತ್ತೆ ಮಾವ ಇದ್ದಾರೆ. ಅತ್ತೆ ಮಾವ ಅನ್ನಲ್ಲ, ಓಲ್ಡ್ ಫರ್ನಿಚರು, ಸೆಕ್ಯೂರಿಟಿ ಕಪಲ್ಲು, ಈ ತರ ಹೇಳೋ ಕಾಲದಲ್ಲಿ ನಮ್ಮ ಮನೆಗೆ ಬಂದಿರೋ ಪುಷ್ಪ ನಿಜವಾಗ್ಲೂ ಪುಷ್ಪನೇ ಮಾದರಿ. ಅವಳು ಯಾವುದೇ ಒಂದು ಪ್ರಶ್ನೆ ಕೇಳದೆ 36 ಜನದ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವ್ರ ಬೇಕು ಬೇಡ್ರನ್ನ ಅವ್ರು ಕೇಳೋದಕ್ಕೂ ಮುಂಚೆ ಅದನ್ನ ಕೊಡ್ತಾ ಎಲ್ರೂ ಬಹಳ ಪ್ರೀತಿಯಿಂದ ನೋಡ್ಕೋತಾ ಇರೋ ಒಂದೇ ಒಂದು ಜೀವ ಅಂದ್ರೆ ಅದು ನಮ್ಮ ಪುಷ್ಪ. ಮಾದರಿ ಆಗ್ಬಿಡ್ತಾಳ ಅವಳು. ಈಗಿನ ಯಾವ ಮನೆ ಸೊಸೆ ಅಂದ್ರು ಸರ್ ಹೇಳಿದ ಹಾಗೇನೆ, ಈಗ ಒಂದು ಮದುವೆಯಾಗಿ ಹೋಗ್ಬೇಕು ಅಂದ್ರೆ ಅಷ್ಟೆಲ್ಲ ವಿಚಾರ ಮಾಡ್ತಾರೆ. ತಂದೆ ತಾಯಿನೂ ವಿಚಾರ ಮಾಡ್ತಾರೆ, ಹುಡುಗಿನೂ ವಿಚಾರ ಮಾಡ್ತಾಳೆ. ಆಗಿರುವಾಗ ಈ ಹುಡುಗಿ ಕೂಡು ಕುಟುಂಬನೇ ನನ್ನ ಪ್ಲಸ್ ಪಾಯಿಂಟ್ ಅಂತ ಈ ಮನೆಗೆ ಬಂದು ಎಲ್ಲರೂ ಸೇವೆ ಮಾಡಿಕೊಂಡು, ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರೋದು. ಅದಕ್ಕೆ ಅವಳು ಈ ಮಾದರಿಯಾಗಿ ನಿಲ್ತಾಳೆ. ತದ್ವಿರುದ್ಧ, ಯಾಕಂದ್ರೆ ನನ್ನ ಸೊಸೆ ನನ್ನ ಜೊತೆನೇ ಇಲ್ಲ, ಮಗನ ಜೊತೆ US ಅಲ್ಲಿದ್ದಾಳೆ. ಬಟ್ ಇದೆಲ್ಲ ಗೊತ್ತಿದ್ದದ್ದೇ. ಏನಂದ್ರೆ ಮದ್ವೆ ಆದ ತಕ್ಷಣ ಬಂದಿದ್ದೆ ಮದ್ವೆಗೆ ಅವರು 12 ದಿವಸ ಮಾತ್ರ. 12 ದಿವಸದಲ್ಲೇ ಮದ್ವೆ ಮುಗಿಸ್ಕೊಂಡು, ಅದೇ ಹೇಳಿದ್ನಲ್ಲ, ಜೀವನ ಅನ್ನೋದೇ ಧಾವಂತ ಆಗ್ಬಿಟ್ಟಿದೆ. ಜೀವನ ಅಂದ್ರೆ ಓಡೋದಾಗ್ಬಿಟ್ಟಿದೆ. ಜೀವನ ಅಂತಂದ್ರೆ ಕೂತ್ಕೊಳ್ಳೋದು ಅಲ್ಲ ಅನ್ನೋದಂತ ಆಗ್ಬಿಟ್ಟಿದೆ. ಹಾಗಾಗಿ ಅದು ಸಂಬಂಧಗಳ ಮೇಲೆ, ನಮ್ಮ ಮನೆಯ ವಾತಾವರಣದ ಮೇಲೆ ಅದು ಪರಿಣಾಮ ಬೀರುತ್ತೆ. ನನ್ನ ಮಗನ ಮದುವೆ 6-8 ತಿಂಗಳ ಹಿಂದೆ ಆದ್ರೂ ಅವರು ಮೊನ್ನೆ ಹೋದ ತಿಂಗಳು ಡಿಸೆಂಬರಲ್ಲಿ ಅವ್ರು ಬಂದಾಗ 1 ತಿಂಗಳಿದ್ರು. ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಅಂದ್ರೆ, ಒಂದು ಕ್ಷಣನೂ ಬಿಡದೆ ಆ ಥರದ್ದೊಂದು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಇವತ್ತಿನ ಅನಿವಾರ್ಯತೆ, ಜೀವನದ ಧಾವಂತ ಆಗಿದೆ, ಅನಿವಾರ್ಯತೆ ಆಗಿದೆ. ಹಾಗಾಗಿ ಅವ್ರು ಅಲ್ಲಿದ್ದಾರೆ. ಅದು ಸಿಕ್ಕಾಗ ಅದನ್ನ ಪೂರ್ತಿಯಾಗಿ ಸದ್ಬಳಕೆ ಮಾಡೋದು ನಮ್ಮ ಕರ್ತವ್ಯ. ನಾವು ಮಾಡಬೇಕು, ಅದನ್ನ ನಾವು ಮಾಡಿದ್ದೀವಿ. ಸೊ ಹಾಗಾಗಿ ಆ ರೀತಿಯಿಂದನೂ ನಾನು ತುಂಬಾ ಖುಷಿ ಪಟ್ಟಿದ್ದೀನಿ. ಅದನ್ನ ನಾನು ನನ್ನ ಕಡೆಯಿಂದ ಹೇಳ್ಬೋದು. ಯಾಕಂದ್ರೆ ನನಗಿಬ್ರು ಗಂಡು ಮಕ್ಕಳೇ. ಮಗಳು ಮನೆಗೆ ಬಂದು ನಾನು ಅವಳಿಗೆ ಹಂಗೆ ಹೇಳೋದು, ನಾನು ಯಾರೋ ಇಂಟ್ರೊಡ್ಯೂಸ್, ದಿಸ್ ಇಸ್ ಮೈ
ನ್ಯೂ ಡಾಟರ್ ಅಂತಾನೆ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಅವಳು ಕೂಡ ಅದನ್ನ ನೋಡಿ ದಿಸ್ ಇಸ್ ಮೈ ಮದರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾಳೆ. ಅಷ್ಟು ಸಾಕು. ಬಟ್ ನಂದು ಅವಳದು ಒಂದು ಬಾಂಡಿಂಗ್ ನನಗೆ ಎಮೋಷ್ನಲ್ ಆಗುತ್ತೆ. ಬಿಕಾಸ್ ಮಗಳು ಇಲ್ಲ ಅನ್ನೋದೊಂದು ಕೊರತೆ ಇತ್ತು. ಮಗಳು ಮನೆಗೆ ಬಂದಿದ್ದಾಳೆ, ನಾನು ಅವಳು ಒಂಥರ ಇಬ್ರದ್ದು ಒಂದು ಸ್ವಲ್ಪ ತುಂಬ ಎಲ್ಲ ಮ್ಯಾಚ್ ಆಗುತ್ತೆ. ನನ್ನ ಮಕ್ಕಳಿಬ್ರು ಸ್ವಲ್ಪ ಮಾತು ಕಮ್ಮಿ, ನಾನು ಅವಳು ತುಂಬ ಮಾತು. ಸೊ ಮಜ್ಜಾ ಹೊಡಿತೀವಿ ನಾನು ನನ್ನ ಸೊಸೆ. ಬೃಂದಾವನ ಧಾರಾವಾಹಿ ಶುರುವಾಗಿ ಈಗ ಹತ್ರ 100 ಕಂತುಗಳನ್ನ ಮುಟ್ತಾ ಇದೆ. ನಾವು ಹೋದ ಕಡೆ ಎಲ್ಲ ಫಸ್ಟ್ ಹೇಳೋದೇ ಬೃಂದಾವನ ತಾತ ಅಂತಾನೆ ನನಗೆ ಹೇಳೋದು. ಆ್ಯಂಡ್ ಮುಂಚೆ ನಾನು ಕುಲವಧು ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ. ಅಲ್ಲಿ ನಾನು ದಾದಾಜಿ ಅಂತ ಒಂದು 5 ವರ್ಷ ಒಂದು ಕ್ಯಾರೆಕ್ಟರ್ ಮಾಡಿದೆ. ಇವತ್ತಿಗೂ ನನಗೆ ಜನ ಕರೆಯೋದೆ ದಾದಾಜಿ ಅಂತ, ನನ್ನ ಹತ್ರ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಬೃಂದಾವನ ಧಾರಾವಾಹಿನ ಜನ ಭಾಳ ಚೆನ್ನಾಗಿ ಸ್ವೀಕರಿಸ್ತಾ ಇದ್ದಾರೆ. ಹೀಗೆ ಮುಂದಕ್ಕೂ ಸ್ವೀಕರಿಸಿ ನಮ್ಮನ್ನು ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಈ ಪ್ರಾಜೆಕ್ಟ್ ಬಗ್ಗೆ ನನ್ನ ಹತ್ರ ಮಾತಾಡಿದಾಗ, ಫಸ್ಟ್ ಟೈಮ್ ಇದ್ರ ಬಗ್ಗೆ ಕತೆ ಹೇಳಿದಾಗ, ನನಗೆ 36 ಜನ ಆರ್ಟಿಸ್ಟ್ ಒಂದು ಫ್ಯಾಮ್ಲಿನಲ್ಲಿ. ಇದು ಬರೀ ನಮ್ಮ ಬೃಂದಾವನ ಕುಟುಂಬದ್ದು. ಹೀರೋಯಿನ್ ಮನೆ ಬಿಟ್ಟು ಎಲ್ಲರದು. ಅವ್ರು ನೋಡೋದು ಬೇಡ. ಓಕೆ. ಬೃಂದಾವನ ಪ್ರಾಜೆಕ್ಟು ಬಗ್ಗೆ ನನ್ನ ಹತ್ರ ಮಾತಾಡೋದಕ್ಕೆ ಬಂದಾಗ 36 ಜನರ ಕುಟುಂಬ, ದೊಡ್ಡ ಕುಟುಂಬ, ಕೂಡು ಕುಟುಂಬದ ಕಥೆ ಎಲ್ಲ ಹೇಳಿದಾಗ ಕಥೆನ ಚೆನ್ನಾಗಿ ಅನ್ನಿಸ್ತು. ಬಟ್ ಇದನ್ನ ತೆರೆಗೆ ಇಳಿಸೋದೇ ದೊಡ್ಡ ಚಾಲೆಂಜ್. ಯಾಕಂದ್ರೆ ನಾವು ಯಾವುದೇ ಕಥೆಗಳನ್ನ ನೋಡಿದಾಗ 7 ಜನ 8 ಜನ 4 ಜನ 5 ಜನದ ಒಂದು ಸಂಸಾರಗಳನ್ನ ನಾವು ತೋರಿಸ್ಕೊಂಡು ಬಂದಿದ್ದೀವಿ. ನಾವು ಹೊರಗಡೆನೂ ಅದನ್ನೇ ನೋಡ್ತಿದೀವಿ ಜೀವನದಲ್ಲೂ. ಆದ್ರೆ 36 ಜನ ಒಂದು ಮನೆಯಲ್ಲಿ ಹೇಗೆ ತೋರಿಸೋದು, ಹೇಗೆ ತೋರಿಸ್ತಾರೆ ಅನ್ನೋದೇ ನನಗೆ ಭಯ ಆಗಿದ್ದು. ಆಮೇಲೆ ಅದಕ್ಕೊಂದು ತಲೆ ನೀವು, ಅದಕ್ಕೆ ನೀವೇ ಮುಖ್ಯಸ್ಥರು ಅಂತ ಹೇಳಿದಾಗ ದೊಡ್ಡ ಜವಾಬ್ದಾರಿ ಇದು ಅಂತಾನೂ ಅನ್ನಿಸ್ತು. ಯಾಕಂದ್ರೆ ನಮ್ಮ ಕೂಡು ಕುಟುಂಬ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದೊಂದು ಬೇರು. ಅದು ಈಗ ಕಾಣಿಸ್ತಿಲ್ಲ ಅಂದ್ರೂ ಎಲ್ರಿಗೂ ಗೊತ್ತು. ನಮ್ಮ ಅಜ್ಜ ಅಜ್ಜಿ ಬಗ್ಗೆ ಎಲ್ರಿಗೂ ಅವ್ರವ್ರ ಕಥೆಗಳು ಇದಾವೆ, ಅವ್ರವ್ರ ನೆನಪುಗಳಿದಾವೆ. ಪ್ರತಿಯೊಬ್ಬರಿಗೂ ಅವ್ರವ್ರ ಅಜ್ಜ ಅಜ್ಜಿ ಬಗ್ಗೆ ಕಥೆಗಳು, ನೆನಪುಗಳು ಇದ್ದೇ ಇದೆ. ಅದನ್ನ ನಾವೀಗ ಕಲರ್ಸ್ ಕನ್ನಡದವರಾಗಿರ್ಬೋದು, ನಮ್ಮ ಪ್ರೊಡಕ್ಷನ್ ಅವರಾಗಿರ್ಬೋದು, ಎಲ್ಲರೂ ಅದನ್ನ ತೆರೆ ಮುಂದೆ, ಜನರ ಮುಂದೆ ತರೋದೇ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಅದನ್ನ ಕೈ ಹಾಕಿದ್ದಕ್ಕೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಆಮೇಲೆ ಇಲ್ಲಿ ಬಂದಿರೋ ಎಷ್ಟೋ ಕೋ ಆರ್ಟಿಸ್ಟ್ಸ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಷ್ಟು ದೊಡ್ಡ ಜನಜಂಗುಳಿ. ಒಂದು ಒಂದು ದೊಡ್ಡ ಕೂಡು ಕುಟುಂಬ ಅನ್ನೋದಕ್ಕಿಂತ ಇದೊಂದು ದೊಡ್ಡ ಒಂದು 4-5 ಫ್ಯಾಮಿಲಿಯವರು ಒಂದು ಒಟ್ಟಾರದಲ್ಲಿ ಇರ್ತಿದ್ವಲ್ಲ ಜೀವನ ಅಂದ್ರೆ, ಅಷ್ಟು ಜನ ಸಿಗ್ತಿದ್ವಿ ಅಲ್ಲ, ಹಾಗೆ ಇಲ್ಲಿ ಸಿಗ್ತಾ ಇದ್ದೀವಿ. ತುಂಬಾ ಜನರನ್ನ ಭೇಟಿಯಾಗೋ ಒಂದು ಸುಸಂದರ್ಭ. ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರನ್ನ, ಒಬ್ಬ ಹೊಸ ಮನುಷ್ಯರನ್ನ ಭೇಟಿಯಾದಾಗ ನಾವು ಹೊಸದನ್ನ ಏನೋ ಕಲಿತೀವಿ. ಸೊ ಹಾಗಾಗಿ ತುಂಬಾ ಇಲ್ಲಿ ಕಲಿತಿದೀವಿ ಅಂತ ನನಗನ್ನಿಸ್ತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.